ಸಿದ್ದರಾಮಯ್ಯನವರಿಗೆ ಮಂಡಿ ನೋವು ಕಾಡ್ತಾ ಇದೆ. ಜೊತೆಗೆ ಈ ಮೊನ್ನೆ ಅವರು ಬಂದಿದ್ದ ರೀತಿಯನ್ನು ನಾವು ನೋಡಿದ್ವಿ. ಅಂದರೆ ವೀಲ್ ಚೇರಲ್ಲಿ ಬಂದರು. ಹೀಗಾಗಿ ಏನು ಅಂತಂದರೆ ಈ ಸರ್ಕಾರಿ ಫಾರ್ಚುನರ್ ಕಾರ್ ಇತ್ತಲ್ಲ ಅದನ್ನು ಬದಲಾಯಿಸಿದ್ದಾರೆ. ಈ ಫಾರ್ಚುನರ್ ಕಾರಲ್ಲಿ ಈ ಹತ್ತೋದು ತುಂಬ ಕಷ್ಟ, ಈ ಹತ್ತಿ ಇಳಿಸೋದು ಕೂಡ ಕಷ್ಟವೇ. ಹೀಗಾಗಿ ಏನು ಅಂತಂದರೆ ಖಾಸಗಿ ಕಾರನ್ನು ಅವರು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಸ್ಟೆಪ್ ಇಡಲಿಕ್ಕೆ ಬಹಳ ಸಲೀಸಾಗಬೇಕು ಅಂತ ಟೊಯೋಟಾ ವೆಲ್ಫೇರ್ ಕಾರು, ಭಾಳ ಐಷಾರಾಮಿ ಕಾರದು. ಸುಮಾರು 1.25 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಕಾರು. ಜೊತೆಗೇನು ಅಂತಾರೆ ಭಾಳ ಈ ಹತ್ತಲಿಕ್ಕೆ ಇಳಿಲಿಕ್ಕೆ ಭಾಳ ಸೂಕ್ತ. ಜೊತೆಗೇನು ಅಂತಾರೆ ಈ ಸೀಟ್ ಮೇಲೆ ಕೂತ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಭಾಳ ಆರಾಮಾಗಿರಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಕಾರನ್ನು ಬದಲಾಯಿಸಿದ್ದಾರೆ. ಮುಖ್ಯಮಂತ್ರಿಯವರ ಸರ್ಕಾರಿ ಕಾರು ಅದು ಫಾರ್ಚುನರ್ ಕಾರು ಬದಲಾಗಿದೆ. ಅವರ ಖಾಸಗಿ ಕಾರು ವೆಲ್ಫೇರ್, ಟೊಯೋಟಾ ಕಂಪ್ನಿಯ ವೆಲ್ಫೇರ್, ಆ ವೆಲ್ಫೇರ್ ಕಾರನ್ನು ಅವರು ಬಳಸ್ತಾ ಇದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಅವರ ಮಂಡಿ ನೋವು ವಿಪರೀತ ಜಾಸ್ತಿಯಾಗಿದೆ, ಓಡಾಡಲಿಕ್ಕೂ ಕೂಡ ಆಗಲಿಲ್ಲ ಅಂಥ ಸ್ಥಿತಿ. ಹೀಗಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಅವರು ಅಟೆಂಡ್ ಮಾಡಲಿಲ್ಲ. ಮೊನ್ನೆ ಅವರು ಈ ಏರ್ ಶೋ ಸಂದರ್ಭದಲ್ಲೂ ಕೂಡ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋದರು. ರಾಜನಾಥ್ ಸಿಂಗ್ ಯಾವ ರೀತಿ ಓಡಿ ಬಂದು ಮುಖ್ಯಮಂತ್ರಿಗಳನ್ನ ಅವರ ಜಾಗದಲ್ಲೇ ಕೂಡಿಸಿ ಮಾತಾಡಿದರು, ಅದನ್ನು ಕೂಡ ನಾವು ನೋಡಿದ್ದೀವಿ. ಈಗ ಟೊಯೋಟಾ ವೆಲ್ಫೇರ್ ಕಾರನ್ನು ಮುಖ್ಯಮಂತ್ರಿಗಳು ಬಳಸ್ತಾ ಇದ್ದಾರೆ.